ಸೆಳೆವ ಸುಳಿಯೊಳಗೆ 10ನೇ ಅಧ್ಯಾಯ. ಕತೆಗೆ ಹೋಗೋಕ್ಕಿಂತ ಮುಂಚೆ ನಿಮ್ಮಲ್ಲಿ ನನ್ನದೊಂದು ಸಣ್ಣ ರಿಕ್ವೆಸ್ಟ್. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿದ್ರೆ ನಮ್ಮ ವಿಡಿಯೋ ಅಪ್ಲೋಡ್ ಆಗ್ತಿದ್ದ ಹಾಗೇ ಮೊದಲು ನೋಟಿಫಿಕೇಷನ್ ಬರೋದು ನಿಮಗೇನೆ. ಇವಾಗ ಕತೆಗೆ ಹೋಗೋಣವಾ? ಅನಾಯ ಅತಿ ಸಂತಸದಿಂದ ಓಡಾಡುತ್ತಿದ್ದಳು. ಇಷ್ಟು ಕಡಿಮೆ ಸಮಯದಲ್ಲಿ ಆಕರ್ಷ್ನ ತಂದೆ ತಾಯಿ ಒಪ್ಪಿಗೆ ಕೊಟ್ಟು ಮನೆಗೆ ಬರುತ್ತಿರುವುದು ಇವೆಲ್ಲ ನಂಬಲು ಅಸಾಧ್ಯ ಎಂದು ತೋರಿದರೂ ಅದು ನಿಜವೇ ಆಗಿತ್ತು. ಅನಾಯಾಳ ಸಂತಸ ನೋಡಿ ರಾಶಿಕಾ ಸಹ ನಸುನಕ್ಕಳು. ತನ್ನಂತೆ ಬರಡು ಜೀವನವಾಗದೆ ಅವಳದು ಉತ್ತಮ ದಾಂಪತ್ಯ ಜೀವನವಾಗಲಿ ಎಂದು ಬಯಸಿದಳು. ತನ್ನ ಗತ ಜೀವನವನ್ನು ಅನಾಯಾಳ ಸುಂದರ ಜೀವನ ನೋಡುತ್ತಾ ಮರೆಯಬೇಕು ಎಂದು ಬಯಸಿದಳು. ರಾಶಿಕಾ ಒಂದೆಡೆ ಕುಳಿತು ಪೇಪರ್ ನೋಡುತ್ತಿರುವಾಗ ಅನಾಯ ಬಂದು ಪೇಪರ್ ಕಿತ್ತುಕೊಂಡು, ಮಾಮ್ ಬಾ, ನನಗೆ ಸಹಾಯ ಮಾಡು, ಇದು ಸರಿ ಇದೆನಾ ನೋಡ್ಬಾ ಎಂದು ಕರೆದಳು. ಆಗಿಂದ ನೀನು ಮಾಡ್ತಿರೋ ಕೆಲಸ ನೋಡ್ತಾನೇ ಇದ್ದೀನಿ, ಎಲ್ಲ ಸರಿ ಇದೆ ಕಂದ. ಅವರು ನಿನ್ನ ನೋಡೋಕೆ ಬರ್ತಿರೋದೋ ಅಥವಾ ಈ ಮನೇನೋ? ಮಾಮ್ ತಮಾಷೆ ಸಾಕು, ಬಾ, ಈ ಕರ್ಟನ್ ಕಲರ್ ಯಾಕೋ ಡಲ್ ಅನ್ನಿಸ್ತಿದೆ, ಬೇರೆ ಯಾವುದಾದ್ರೂ ತರೋಣ್ವಾ? ಈಗ ಹೋಗಿ ಯಾವ್ದು ತರ್ತೀಯಾ? ಅಷ್ಟರಲ್ಲಿ ಅವರೆಲ್ಲ ಬಂದರೆ. ಹೌದಲ್ವಾ, ಈಗೇನು ಮಾಡೋದು? ಮಾಡೋದೇನು, ಇರೋದನ್ನೇ ಅಡ್ಜಸ್ಟ್ ಮಾಡು ಅಷ್ಟೇ. ನೋ ಮಾಮ್, ಮೊದಲ ಬಾರಿ ಅವರೆಲ್ಲ ನಮ್ಮ ಮನೆಗೆ ಬರುತ್ತಿರೋದು, ಮನೆ ಚೆನ್ನಾಗಿ ಕಾಣಿಸ್ಬೇಕಲ್ಲ. ಸರಿ, ಈಗ ಏನು ಮಾಡಬೇಕು ಅಂತಿದೀಯಾ? ಏನಿಲ್ಲ, ಒಂದು 5 ನಿಮಿಷ ಹೊರಗಡೆ ಹೋಗಿ ಬೇರೆ ಕರ್ಟನ್ ತಂದು ಬಿಡ್ತೀನಿ. ಇಲ್ಲೇ ಪಕ್ಕದ ಬೀದಿಲಿ ಒಂದು ಶಾಪ್ ಇದೆಯಲ್ಲ, ಅಲ್ಲಿ ಹೋಗಿ ಬರುವೆ. ಬೇಡ ಅನಾಯ, ತಡವಾಗುತ್ತೆ, ನನ್ನ ಮಾತು ಕೇಳು. ಮಾಮ್ ಪ್ಲೀಸ್ ಮಾಮ್, ಒಂದು ಕೆಲಸ ಮಾಡು, ನೀನು ಇಲ್ಲೇ ಇರು, ನಾನು ಹೋಗಿ ಅದೇನು ಬೇಕೋ ತರುವೆ ಎಂದ ರಾಶಿಕಾ ಮಾತಿಗೆ. ಅಯ್ಯ, ಅವರೆಲ್ಲ ಬಂದು ಬಿಟ್ರೆ ಎಂದಳು. ಬಂದರೆ ನೀನಿದೆಯಲ್ಲ, ಮಾತಾಡ್ಸು, ನಾನು ಅಷ್ಟರಲ್ಲಿ ಬರುವೆ, ಓಕೆನಾ? ಆದರೂ ಮಾಮ್, ನನಗೊಂಥರ ಭಯ. ನನ್ನ ಮಗಳಾಗಿ ಯಾಕೆ ಭಯ ಪಡ್ತೀಯಾ? ಡೋಂಟ್ ವರಿ, ಯು ವಿಲ್ ಹ್ಯಾಂಡಲ್ ಎವ್ರಿಥಿಂಗ್ ಎಂದು ಧೈರ್ಯ ತುಂಬಿ ರಾಶಿಕಾ ಹೊರಟಳು. ಅವಳತ್ತ ಹೋಗಿ 10 ನಿಮಿಷ ಕಳೆಯುವಷ್ಟರಲ್ಲಿ ಮನೆಯ ಮುಂದೆ ದೊಡ್ಡ ಕಾರು ಹಾರ್ನ್ ಮಾಡುತ್ತಾ ನಿಂತಿದ್ದು ಕೇಳಿಸಿ ಅನಾಯ ಓಡಿ ಬಂದಳು. ವಿಸ್ಮಯ್, ಋತು ಜೊತೆ ಆಕರ್ಷ್ ಸಹ ಕಾರಿನಿಂದ ಇಳಿದು ಬರುತ್ತಿರುವುದು ನೋಡಿ ಅನಾಯಾಳಿಗೆ ಮಾತೇ ಹೊರಡಲಿಲ್ಲ. ಬರೀ ಕಂಪನಿಯ ಕೆಲ ಪಾರ್ಟಿ ಮತ್ತು ಇತರ ಸಮಾರಂಭಗಳಲ್ಲಿ ಮಾತ್ರವೇ ನೋಡಿದ್ದ ವಿಸ್ಮಯ್ನನ್ನು ನೇರವಾಗಿ ನೋಡುತ್ತಿರುವುದಲ್ಲದೆ ತನ್ನ ಮನೆಗೆ ತನ್ನನ್ನು ನೋಡಲು ಬಂದಿದ್ದು ಸಹ ಅವಳಿಂದ ಇನ್ನೂ ಅರಗಿಸಿಕೊಳ್ಳಲು ಆಗಿರಲಿಲ್ಲ. ಹಾಗೆ ಬಾಗಿಲಿನಲ್ಲಿ ಗೊಂಬೆಯಂತೆ ನಿಂತ ಅನಾಯಾಳನ್ನು ವಿಸ್ಮಯನೇ ಮಾತನಾಡಿಸಿದ. ಏನಮ್ಮ ಸೊಸೆ, ನಮ್ಮನ್ನು ಒಳಗೆ ಕರೆಯಲ್ವಾ? ಹೀಗೆ ನಿಂತರೆ ಹೇಗೆ ಎಂದು ತಮಾಷೆಯಾಗಿ ಕೇಳಿದ. ಅನಾಯ ಎಚ್ಚೆತ್ತು, ಓ ಸಾರಿ ಸರ್, ಬನ್ನಿ ಒಳಗೆ ಎಂದಳು. ವಿಸ್ಮಯ್ ಆಕರ್ಷಣತ್ತ ತಿರುಗಿ, ಇದೇನೋ ಇವಳು ನಮ್ಮ ಸೊಸೆನೇ ತಾನೇ ಎಂದ. ಹೌದು ಡ್ಯಾಡ್, ಇವಳೇ ಅನಾಯ, ಮತ್ತ್ಯಾಕೆ ನನ್ನ ಸಾರ್ ಅಂತಿದ್ದಾಳೆ? ಸರ್, ಅದು ಕ್ಷಮಿಸಿ ಅಂಕಲ್, ಬನ್ನಿ ಒಳಗೆ, ಬನ್ನಿ ಆಂಟಿ ಎಂದು ಎಲ್ಲರನ್ನೂ ಒಳಗೆ ಕರೆದು ಕೂರಿಸಿದಳು. ವಿಸ್ಮಯ್ ಆಕರ್ಷಣ ಪಕ್ಕ ಕುಳಿತು, ಎಲ್ಲಮ್ಮ ನಿನ್ನ ತಾಯಿ ಕಾಣ್ತಿಲ್ಲ ಎಂದ. ಅದು ಅಂಕಲ್, ಮಾಮ್ ಈಗ ತಾನೇ ಶಾಪ್ಗೆ ಹೋದರು, ಅದು ಅರ್ಜೆಂಟಾಗಿ ಏನೋ ಬೇಕಿತ್ತು, ಹಾಗಾಗಿ. ಸರಿ, ತೊಂದರೆ ಇಲ್ಲ, ಅಲ್ಲಿವರೆಗೂ ಹಾಯಾಗಿ ನಮ್ಮ ಜೊತೆ ಕುಳಿತು ಮಾತಾಡು ಎಂದ ವಿಸ್ಮಯ್. ಅನಾಯ ನೆಪ ಮಾತ್ರಕ್ಕೆ ವಿಸ್ಮಯ್ ಹಾಗೂ ಋತು ಜೊತೆ ಮಾತಿನಲ್ಲಿ ತೊಡಗಿದ್ದಳು. ಕಣ್ಣು ಮಾತ್ರ ಆಗಾಗ ಆಕರ್ಷಣೆಡೆ ಹೊರಳುತ್ತಿದ್ದವು. ಅವನ ನೋಟ ಸಹ ಅವಳ ಮೇಲಿತ್ತು. ಇಬ್ಬರ ಕಣ್ಣೋಟದ ಸಂಭಾಷಣೆ ನಡೆದೇ ಇತ್ತು. ವಿಸ್ಮಯಗೆ ಅನಾಯಾಳನ್ನು ನೋಡಿದಾಗ ಮನಸ್ಸು ಚಂಚಲವಾಯಿತು. ಮನಸ್ಸು ಅವಳತ್ತ ಸೆಳೆಯಿತು. ತನಗೊಬ್ಬ ಮಗಳಿದ್ದರೆ ಹೀಗೆ ಇರುತ್ತಿದ್ದಳು ಎನಿಸಿತು. ಋತು ಮತ್ತು ಅನಾಯಾಳಿಗೆ ಅಲ್ಪ ಸ್ವಲ್ಪ ಹೋಲಿಕೆ ಇರುವುದನ್ನು ನೋಡಿದ ವಿಸ್ಮಯ್ಗೆ ಅಚ್ಚರಿ ಎನಿಸಿತು. ಅನಾಯಾಳ ಕೆಲ ಹಾವಭಾವ ಸಹ ತನ್ನನ್ನು ಹೋಲುತ್ತಿತ್ತು. ತನ್ನ ಕಣ್ಣೆದುರು ಅನಾಯ ಯಾವಾಗಲೂ ಇರಬೇಕು ಎಂದು ಮನ ಬಯಸಿತು. ಅವಳನ್ನು ನೋಡುತ್ತಲೇ ಮೌನದ ಮೊರೆ ಹೋದ ವಿಸ್ಮಯನಿಗೆ ಎದುರಿನ ಟಿವಿ ಇದ್ದ ಬಳಿ ಫೋಟೋ ಕಾಣಿಸಿತು. ಅದರಲ್ಲಿ ರಾಶಿಕಾ ಮತ್ತು ಅನಾಯ ಒಬ್ಬರನ್ನೊಬ್ಬರು ತಬ್ಬಿ ನಗುತ್ತಾ ಕುಳಿತಿದ್ದು ನೋಡಿ ಗಾಬರಿಯಾದ. ಒಂದು ಕ್ಷಣ ಮೈಯೆಲ್ಲ ಬೆವರಿತು, ಧ್ವನಿ ಕಂಪಿಸಿತು, ಬಾಯಾರಿ ಗಂಟಲು ಕಟ್ಟಿತು. ಇಷ್ಟು ವರ್ಷಗಳ ನಂತರ ರಾಶಿಕಾ ಮೊದಲು ಹೇಗಿದ್ದಳು, ಈಗಲೂ ಹಾಗೆಯೇ ಇರುವಂತೆ ತೋರಿದಳು. ರಾಶಿಕಾಳ ಫೋಟೋ ನೋಡುತ್ತಲೇ ತನ್ನ ಜೇಬಿನಲ್ಲಿದ್ದ ಪರ್ಸ್ನ ಮೇಲೆ ಅನಾಯಾಸವಾಗಿ ಕೈ ಹೋಗಿ ಒಮ್ಮೆ ಸವರಿತು. ವಿಸ್ಮಯ್ ದಿಗ್ಭ್ರಾಂತನಾಗಿ ಕುಳಿತಿದ್ದು ನೋಡಿ ಅನಾಯ, ಅಂಕಲ್ ಏನಾಯಿತು ಎಂದು ಕೇಳಿದಳು. ವಿಸ್ಮಯ್ ಅನಾಯಾಳ ಮಾತಿಗೆ ಎಚ್ಚೆತ್ತು, ಅದು ಆ ಫೋಟೋದಲ್ಲಿರೋದು ಎಂದು ಅದರತ್ತ ಕೈ ತೋರಿಸಿದ. ಅದು ನಾನು ನನ್ನಮ್ಮ ಇರೋದು.
ಅವರ ಹೆಸರು ಎಂದ ವಿಸ್ಮಯ್ ಮಾತಿಗೆ ಅನಾಯ ರಾಶಿಕಾ ಎಂದಳು. ರಾಶಿಕಾ ಎಂಬ ಹೆಸರು ಕಿವಿಯ ಮೇಲೆ ಬೀಳುತ್ತಲೇ ಋತು ಬೆಚ್ಚಿ ಬೆದ್ದು ಬೆವೆತಳು. ವಿಸ್ಮಯ್ ಕೈ ತೋರಿದತ್ತ ನೋಡಿದಾಗ 106 ವೋಲ್ಟ್ನ ವಿದ್ಯುತ್ ಮೈಗೆ ಹರಿದಂತಾಗಿ ಮೈ ನಡುಗಿದಳು. ಮನಸ್ಸಿನಲ್ಲಿ ಏಳುತ್ತಿದ್ದ ಭಾವೋದ್ವೇಗದ ತರಂಗಗಳನ್ನು ಹತ್ತಿಕ್ಕಲಾಗದೆ ಋತು ಕುಳಿತಲ್ಲೇ ಚಡಪಡಿಸಿದಳು. ರಾಶಿಕಾ ರಾಶಿಕಾ ಹೆಸರು ಮನದಲ್ಲೇ ಹಲವಾರು ಬಾರಿ ಹೇಳಿಕೊಂಡ ಒಳಗೆ ಸಂತಸವೂ ದುಃಖವೂ ಒಮ್ಮೆಲೇ ಆಗಿತ್ತು. ವಿಸ್ಮಯನ ಪರಿಸ್ಥಿತಿ ಇದಕ್ಕಿಂತ ಭಿನ್ನವಾಗೇನೂ ಇರಲಿಲ್ಲ. ರಾಶಿಕಾ, ತನ್ನ ರಾಶಿಕಾ, ತಾನು ಪ್ರೀತಿಸಿ ಆರಾಧಿಸಿದ ರಾಶಿಕಾ ಅಂದರೆ ಈ ಹುಡುಗಿ ಅನಾಯ, ಅವಳ ಮಗಳು. ಅವತ್ತು ಪುಟ್ಟ ಹಸುಗೂಸಾಗಿದ್ದ ಕಂದ ಬೆಳೆದು ಇಷ್ಟು ದೊಡ್ಡವಳಾಗಿದ್ದಾಳೆ. ಅವತ್ತು ನಿರ್ದಾಕ್ಷಿಣ್ಯವಾಗಿ ರಾಶಿಕಾಳಿಂದ ದೂರವಾಗಿ ತಪ್ಪು ಮಾಡಿದೆ ಎಂದು ಎನಿಸಿತು. ಆದರೆ ಅವತ್ತಿನ ಪರಿಸ್ಥಿತಿ ಹಾಗಿತ್ತು. ಮನದಲ್ಲಿ ಕಾಡುತ್ತಿದ್ದ ಅಪರಾಧಿ ಭಾವವನ್ನು ಮರೆಮಾಚಲು ಆಗದೆ, ರಾಶಿಕಾಳಿಗೆ ಇರುವ ವಿಚಾರ ತಿಳಿಸಲು ಆಗದೆ, ಒದ್ದಾಡಿ ಒದ್ದಾಡಿ ಕೊನೆಗೆ ಅನ್ಯ ಮಾರ್ಗವಿಲ್ಲದೆ ಅವಳಿಂದ ಸಂಪರ್ಕ ಕಡಿದುಕೊಂಡು ಕಾರಣ ಕೊಡಲಾಗದೆ ದೂರವಾಗಿದ್ದ. ಇಂದು ಅವಳನ್ನು ಹೇಗೆ ಎದುರಿಸುವುದು? ವರ್ಷಗಳ ಹಿಂದಷ್ಟೇ ಇದೇ ಮಗು ಅನಾಯಾಳ ಕಾರಣ ಕೊಟ್ಟು ಹೆಜ್ಜೆ ಹಿಂದೆ ಹಾಕಿದವನು ಈಗ ಯಾವ ಮುಖವಿಟ್ಟುಕೊಂಡು ನಿನ್ನ ಮಗ ಆಕರ್ಷನಿಗೆ ನನ್ನ ಮಗಳನ್ನು ಕೇಳಲು ಬಂದೆ ಎಂದು ರಾಶಿಕಾ ಕೇಳಿದರೆ? ಈ ಒಂದು ಯೋಚನೆಯೇ ಅವನನ್ನು ಬುಡದಿಂದ ಅಲುಗಾಡಿಸಿತು. ನಡುಗುತ್ತಿರುವ ಕಾಲುಗಳನ್ನು ಹತೋಟಿಗೆ ತರಲಾಗದೆ ಒದ್ದಾಡುತ್ತಾ ಕುಳಿತ ವಿಸ್ಮಯನನ್ನು ನೋಡಿದ ಅನಾಯ, ಅಂಕಲ್ ಏನಾಯ್ತು? ಈಸ್ ಎವ್ರಿಥಿಂಗ್ ಓಕೆ ಎಂದು ಕೇಳಿದಳು. ವಿಸ್ಮಯ್ ಅವಳ ಮಾತಿಗೆ ಯಾ ಐ ಆಮ್ ಓಕೆ, ನಥಿಂಗ್ ಟು ವರಿ ಎಂದು ಆದಷ್ಟು ಸಹಜವಾಗಿರಲು ಪ್ರಯತ್ನಪಟ್ಟ. ಋತು ಸಹ ಚಡಪಡಿಸುತ್ತಿರುವುದು ನೋಡಿ ಆಕರ್ಷ್, ಮಮ್ಮ ಏನಾಯ್ತು? ಯಾಕೊಂಥರ ಕುಳಿತಲ್ಲೇ ಒದ್ದಾಡ್ತಿರೋ ಹಾಗಿದೆಯಲ್ಲ ಎಂದ. ಏನಿಲ್ಲ ಆಕರ್ಷ್, ಅದು ಹೀಗೆ ಬಂದು ತುಂಬ ಹೊತ್ತಾಯಿತು. ಅನಾಯ ತಾಯಿ ಯಾವಾಗ ಬರುವರೋ ಅಂತ ಎಂದು ಬಾರದ ನಗೆ ನಕ್ಕಳು. ಋತು, ವಿಸ್ಮಯ್ ಇಬ್ಬರ ಮನದೊಳಗೆ ದೊಡ್ಡ ಆಂದೋಲನ ನಡೆದಿದ್ದರೂ ಅದರ ಅರಿವು ಮಾತ್ರ ಇಬ್ಬರಿಗೂ ಇರಲಿಲ್ಲ. ರಾಶಿಕಾಳ ಜೊತೆ ಇಬ್ಬರಿಗೂ ಸಂಬಂಧ ಇರುವುದು ಅವರಿಬ್ಬರಿಗೂ ತಿಳಿದಿರಲಿಲ್ಲ. ವರ್ಷಗಳ ನಂತರ ಎಲ್ಲವೂ ಅನಾವರಣಗೊಳ್ಳಲಿತ್ತು. ರಾಶಿಕಾ ಕರ್ಟನ್ ಜೊತೆಗೆ ಇನ್ನಷ್ಟು ಹಣ್ಣು ಹೂವು ತೆಗೆದುಕೊಂಡು ಮನೆಯೆಡೆ ಹೊರಟಳು. ಅವಳ ಮನದಲ್ಲೂ ಸಹ ಇದ್ದಕ್ಕಿದ್ದಂತೆ ಭಯ, ಉದ್ವೇಗ ಆವರಿಸಿ ತುಟಿಗಳು ನಡುಗತೊಡಗದವು. ಮನೆ ತಲುಪಿ ಅನಾಯಾಳನ್ನು ಯಾವಾಗ ನೋಡುವೆನೋ ಎನ್ನುವಂತೆ ಒದ್ದಾಡತೊಡಗಿದಳು. ಇಷ್ಟೊತ್ತು ಸರಿಯಾಗಿದ್ದ ನನಗೆ ಈಗ ಏನಾಯಿತು? ಯಾಕೆ ಈ ಥರ ಮನಸ್ಸು ಒದ್ದಾಡುತ್ತಿದೆ? ವರ್ಷಗಳ ಹಿಂದೆ ಅನಾಯ ನನ್ನ ಮಡಿಲಲ್ಲಿ ಹಸುಗೂಸಾಗಿದ್ದಾಗ ಸಹ ಇದೇ ಭಯ ಆವರಿಸಿತ್ತು. ಯಾರಾದರೂ ಮಗುವನ್ನು ಎಲ್ಲಿ ತನ್ನಿಂದ ದೂರ ಮಾಡುವರೋ ಎಂದು ಒದ್ದಾಡಿ ಹೋರಾಡಿ ಎಲ್ಲರಿಂದ ದೂರವಾಗಿ ಮಗಳನ್ನು ಕಣ್ಣರೆಪ್ಪೆಯಂತೆ ಸಾಕಿದ್ದಳು. ಈಗ ಮತ್ತದೇ ಭಾವ ಆವರಿಸಿ ಮಗಳನ್ನು ನೋಡುವ ತವಕ ಹೆಚ್ಚಿತು. ಅತಿ ಹೆಚ್ಚು ವೇಗದಿಂದ ಕಾರು ಓಡಿಸಿಕೊಂಡು ಮನೆ ತಲುಪಿದವಳಿಗೆ ಆಕರ್ಷಣ ತಂದೆ ತಾಯಿ ಬಂದಿರುವುದರ ಕುರುಹು ಸಿಕ್ಕಿತು. ಆಗ ತನ್ನ ಭಯಕ್ಕೆ ಮೊದಲ ಬಾರಿ ತುಟಿಯಂಚಿನಲ್ಲಿ ನಗು ಅರಳಿತು. ಮಗಳು ಮದುವೆಯಾಗಿ ನನ್ನಿಂದ ದೂರ ಹೋಗುವಳಲ್ಲ ಎನ್ನುವ ಭಯ ಆವರಿಸಿ ಹೀಗಾಗಿದೆ ಎಂದು ನಸುನಕ್ಕಳು. ಅನಾಯ ಎಂದು ಕೂಗುತ್ತಾ ಒಳ ಬಂದ ರಾಶಿಕಾಳಿಗೆ ವಿಸ್ಮಯ್ ಮತ್ತು ಋತುರನ್ನು ನೋಡಿ ಕೋಪ ಏರಿತು. ನಸು ನಗುತ್ತಾ ಬರುತ್ತಿದ್ದವಳಿಗೆ ಹಾವು ಮೆಟ್ಟಿದಷ್ಟು ಭಯದ ಜೊತೆ ಕೋಪ, ದ್ವೇಷ ಭುಗಿಲೆದ್ದವು. ರಾಶಿಕಾಳನ್ನು ನೋಡಿ ವಿಸ್ಮಯ್ ಸಂತಸದಿಂದ ರಾಶಿ ಎನ್ನುತ್ತಾ ಎದ್ದು ನಿಂತ. ಋತು ಸಹ ರಾಶಿ ನೀನು ಎನ್ನುತ್ತಾ ಹತ್ತಿರ ಹೋಗ ಬಯಸಿದರೂ ಕಾಲುಗಳು ನಿಂತಲ್ಲೇ ಸ್ತಬ್ಧವಾದವು. ಅವಳ ಕೋಪದಿಂದ ಕೆಂಪಾದ ಕಣ್ಣು, ಉಗ್ರವಾದ ಮುಖ ನೋಡಿ ವಿಸ್ಮಯ್, ಋತು ಇಬ್ಬರೂ ಗಾಬರಿಯಾದರು. ಇಬ್ಬರ ಬಾಯಿಂದ ಮಾತೇ ಹೊರಡಲಿಲ್ಲ. ಅನಾಯ, ಆಕರ್ಷ್ ಸಂತಸ ಪಡುತ್ತಿದ್ದವರು ತಮ್ಮ ತಂದೆ ತಾಯಿಯರ ವರ್ತನೆ ನೋಡಿ ಬೆಪ್ಪಾದರು. ಅನಾಯ, ಮಾಮ್ ಇವರೇ ಆಕರ್ಷ್ನ ತಂದೆ ತಾಯಿ, ಬಾ ಕೂತ್ಕೋ ಎಂದಳು. ರಾಶಿಕಾ ಕೋಪದಲ್ಲೇ ಅನಾಯಾಳತ್ತ ತಿರುಗಿ ನೋಡಿದಾಗ ಅನಾಯ ತಾಯಿಯ ಉಗ್ರತನಕ್ಕೆ ಬೆಚ್ಚಿ ಬಿದ್ದು ಹಿಂದೆ ಸರಿದಳು. ಆಕರ್ಷ್ ಸಹ ಏನೊಂದು ಮಾತನಾಡಲು ಆಗದೆ ಹಾಗೇ ನಿಂತಿದ್ದ. ರಾಶಿಕಾಳ ನೇರ ನೋಟ ಎದುರಿಸಲು ಆಗದೆ ವಿಸ್ಮಯ್, ಋತು ತಲೆ ತಗ್ಗಿಸಿದರು. ಅವರ ತಗ್ಗಿದ ತಲೆಯನ್ನು ನೋಡಿ ರಾಶಿಕಾಳ ಕೋಪ ಇನ್ನಷ್ಟು ಭುಗಿಲೆದ್ದಿತು. ಅವರಿಬ್ಬರನ್ನು ಒಟ್ಟಿಗೆ ನೋಡಿದ ರಾಶಿಕಾಳ ಬಾಯಲ್ಲಿ ಬಂದದ್ದು ಒಂದೇ ಶಬ್ದ, ದ್ರೋಹಿ. ಯಾರು ದ್ರೋಹಿ? ವಿಸ್ಮಯ್ ಅಥವಾ ಋತು? ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ.